ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತು ನಾನು ಮತ್ತೊಂದು ಟಾಪಿಕ್ ಜೊತೆ ಬಂದಿದ್ದೀನಿ. ನಾವು ಇಲ್ಲಿ ಆಕ್ಯುಪಂಚರ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಫ್ರಮ್ ಪಾಸ್ಟ್ 2009 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಾವು. ಸೊ ಹಾಗಾಗಿ ಆಲ್ಮೋಸ್ಟ್ 15 to 16 years ನಮ್ಗೆ ಈ ಒಂದು ಆಕ್ಯುಪಂಚರ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ಟಾಪಿಕ್ ಬರೋಣ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಡಯಾಬಿಟಿಸ್ ಎಲ್ಲರೂ ಹೇಳ್ತಾರೆ, ಡಯಾಬಿಟಿಸ್ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ, ಇದು ಏನು ಬರುತ್ತೆ, ಕಾರಣ ಏನು, ಬರೋದಕ್ಕೆ ಕಾರಣ ಏನು, ಅದು ಬಂದ್ಮೇಲಂತೂ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ನಂಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಥವಾ ಶುಗರ್ ಬಂದಿದೆ, ಅಷ್ಟೇ ನನ್ನ ಜೀವನನೇ ಮುಗಿತು ಅನ್ನೋ ಮಟ್ಟಿಗೆ ಹೇಳ್ತಾರೆ. ಬಟ್ ಈ ಸಕ್ಕರೆ ಕಾಯಿಲೆ ಬರೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಮಾತ್ರ ನಮ್ಮ ಜನರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಏನೇನೋ ಅನ್ಕೊಳ್ತಾರೆ ಇದೊಂದಾಗಿ ಬರುತ್ತೇನೋ ಅಂತ ಹೇಳಿ. ಬಟ್ ಅದೆಲ್ಲವೂ ಸಹ ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸಾಮಾನ್ಯವಾಗಿ ಇವಾಗ ಏನಾದ್ರು ನಿಮ್ಗೆ ಈ ಒಂದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೋ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಯಾರನ್ನೋ ಒಬ್ಬರನ್ನ ಕೇಳಿದಾಗ ಈ ಸಕ್ಕರೆ ಕಾಯಿಲೆ ಏನಕ್ಕೆ ಬರುತ್ತೆ, ಇದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳಕ್ಕೆ ಹೋಗಿ ಕೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಹೆಚ್ಚಿಗೆ ಸ್ವೀಟ್ಸ್ ತಿಂತೀರಾ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಇವಾಗ ಸಕ್ಕರೆ ಕಾಯಿಲೆ ಬಂದಿದೆ. ಇಲ್ಲ ನೀವು ತುಂಬಾ ರೈಸ್ ತಿಂತೀರಾ ಅನ್ಸುತ್ತೆ, ಅದಕ್ಕೆ ಈ ಸಕ್ಕರೆ ಕಾಯಿಲೆ ಬಂದಿದೆ. ಇಲ್ಲ ಇವೆರಡು ಎಲ್ಲ ಅಂತ ಹೇಳ್ತಾ ಅಂತ ಹೇಳಿದ್ರೆ, ನಿಮ್ ತಂದೆ ತಾಯಿಗೆ ಶುಗರ್ ಇರ್ಬೋದೇನೋ, ಅದರಿಂದಾಗಿ ನಿಮ್ಗೆ ಈ ಒಂದು ಸಕ್ಕರೆ ಕಾಯಿಲೆ ಬಂದಿದೆ. ಹೆಚ್ಚಿಗೆ ಸ್ವೀಟ್ಸ್ ತಿನ್ನೋದ್ರಿಂದ ಈ ಸಕ್ಕರೆ ಕಾಯಿಲೆ ಬರುತ್ತೆ, ಈ ತರದೆಲ್ಲ ಹೇಳ್ತಾರೆ. ಬಟ್ ಇದಕ್ಕೂ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೇಳ್ತಾ ಹೋಗ್ತೀನಿ ಏನು ಅಂತ ಹೇಳಿ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ನೀವು ಹೇಳ್ತಿರಲ್ಲ ಸಕ್ಕರೆ ಅಂದ್ರೆ ಸ್ವೀಟ್ಗೂ ಮತ್ತೆ ಸಕ್ಕರೆ ಕಾಯಿಲೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ, ಬಟ್ ಸ್ವೀಟ್ ತಿಂದು ಶುಗರ್ ಚೆಕ್ ಮಾಡಿದಾಗ ಜಾಸ್ತಿ ಇರುತ್ತಲ್ಲ ಅಂತ ಹೇಳಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಡಯಾಬಿಟಿಸ್ ಅನ್ನೋದು ಇರೋದಿಲ್ವೋ ಅವ್ರು ಸ್ವೀಟ್ ತಿಂದ್ರು ಅಷ್ಟೇ, ರೈಸ್ ತಿಂದ್ರು ಅಷ್ಟೇ, ಏನ್ ತಿಂದು ಚೆಕ್ ಮಾಡಿದ್ರು ಸಹ ಶುಗರ್ ಅನ್ನೋಂಥದ್ದು ತುಂಬಾ ಫ್ಲಕ್ಚುಯೇಟ್ ಆಗೋದಿಲ್ಲ. ಆಲ್ಮೋಸ್ಟ್ ಅದು ನಾರ್ಮಲ್ ರೇಂಜ್ ಅಲ್ಲೇ ಇರುತ್ತೆ. ಅದೇ ಯಾರಿಗೆ ಶುಗರ್ ಅನ್ನೋದು ಬಂದ್ಬಿಟ್ಟು ಅಂದ್ರೆ ಡಯಾಬಿಟಿಸ್ ಅನ್ನೋದು ಯಾರಿಗೆ ಬಂದ್ಬಿಟ್ಟು ಬರುತ್ತೆ, ಅವ್ರು ಹೇಗೆ ಸ್ವೀಟ್ ತಿಂದಾಗ ಅಥವಾ ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ ಇರುವಂತ ಆಹಾರನ ಸೇವನೆ ಮಾಡಿದಾಗ, ಅಂದ್ರೆ ರೈಸ್ ಈ ತರದೆಲ್ಲ ಸೇವನೆ ಮಾಡಿದಾಗ ಅವ್ರು ಹೇಗೆ ಚೆಕ್ ಮಾಡಿದಾಗ ಅವರ ಒಂದು ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಇಲ್ಲಿ ಸಕ್ಕರೆ ಕಾಯಿಲೆ ಬಂದ ಮೇಲೆ ನೀವು ಈ ತರ ಆಹಾರಗಳನ್ನ ಸೇವನೆ ಮಾಡಿದಾಗ ನಿಮ್ಮ ರೀಡಿಂಗ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಸಕ್ಕರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನೀವು ಇದೇ ಆಹಾರ ಸೇವನೆ ಮಾಡ್ತಿದ್ದಾಗ ನಿಮ್ಮ ರೀಡಿಂಗ್ಸ್ ಅಂತ ಫ್ಲಕ್ಚುಯೇಷನ್ಸ್ ಆಗೋದಿಲ್ಲ. ಸೊ ಅಲ್ಲಿ ಅರ್ಥವೇನು ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೇನ್ ಆಗಿ ಸಕ್ಕರೆ ಕಾಯಿಲೆ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಜೀರ್ಣಕ್ರಿಯೆಯಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೋ ಆಗ ಬರೆಯುವಂತಹ ಒಂದು ಆರೋಗ್ಯದಲ್ಲಿ ಆಗುವಂತಹ ಒಂದು ಬದಲಾವಣೆಗಳಿಂದ ನಮಗೆ ಈ ಒಂದು ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಕಾಣ್ಕೊಳ್ಳುವಂಥದ್ದಾಗುತ್ತೆ. ಸೊ ಮೇನ್ ಆಗಿ ಸಕ್ಕರೆ ಕಾಯಿಲೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಜೀವನ ಕ್ರಿಯೆಯಲ್ಲಿ ಆದಂತಹ ವ್ಯತ್ಯಾಸ. ಸೊ ಇದು ಏನಕ್ಕಾಗತ್ತೆ, ಜೀವನ ಕ್ರಿಯೆಯಲ್ಲಿ ವ್ಯತ್ಯಾಸ ಯಾವ ತರ ಅನ್ನೋದನ್ನ ನಾನು ಹೇಳ್ತೀನಿ.